टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಮೃತಸರದಲ್ಲಿ ಪಾಕ್ನ ಡ್ರೋನ್ ಅನ್ನ ಹೊಡೆದುರುಳಿಸಿದೆ. ಅಮೃತಸರದಲ್ಲಿ ಪಾಕ್ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಟರ್ಕಿ ಕೊಟ್ಟಂತ ಡ್ರೋನ್ಗಳು ಪಾಕಿಸ್ತಾನಕ್ಕೆ, ಅದನ್ನ ಈಗ ಒಂದೊಂದಾಗಿ ಹೊಡೆದುರುಳಿಸಿ ಪ್ರತಿಯೊಂದನ್ನು ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ಇಂಟರ್ಸೆಪ್ಟ್ ಮಾಡಿದೆ. ಅಮೃತಸರದಲ್ಲಿ ಪಾಕ್ ಡ್ರೋನ್ ಹೊಡೆದುರುಳಿಸಿದಂತ ಭಾರತ, ಯಾಕಂದ್ರೆ ಈಗ ಟೆಕ್ನಾಲಜಿಯಲ್ಲಿ ಯುದ್ಧ ಮಾಡುವಂತ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ. ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿದಾಗ ಕ್ಯಾಶುಯಾಲಿಟಿ ಕಡಿಮೆ, ಪ್ರಾಣಹಾನಿ ಕಡಿಮೆ. ಹಾಗಾಗಿ ಮೊದಲ ಹಂತದ ಯಾವುದೇ ಯುದ್ಧವೂ ಕೂಡ ಅದು ಇಂಥ ಟೆಕ್ನಾಲಜಿ ಮೂಲಕ ಇರುತ್ತೆ, ಡ್ರೋನ್ಗಳನ್ನ ಬಳಸೋ ಮೂಲಕ ಇರುತ್ತೆ. ಪಂಜಾಬ್ನ ಅಮೃತಸರದಲ್ಲಿ ಪತ್ತೆಯಾಗಿದೆ ಈ ಡ್ರೋನ್ನ ಬಿಡಿಭಾಗಗಳು. ಟಿವಿ 9ನ ಕ್ಯಾಮ್ರಾದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ನೋಡಿ. ಇದೇ ಡ್ರೋನನ್ನು ಈಗ ಪುಡಿ ಮಾಡಲಾಗಿದೆ. ಏನು ಟರ್ಕಿ ಕೊಟ್ಟಂಥ ಡ್ರೋನ್ಗಳು, ಸೊ ಮುಖ್ಯವಾಗಿ ಈ ಆಸಿಸ್ ಗಾರ್ಡ್ ಸೋಂಗಾರ್ ಮಾಡೆಲ್ಸ್ ಇತ್ತಲ್ಲ, ಸೊ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಟರ್ಕಿ ಕೊಟ್ಟಿತ್ತು ಈ ಆಸಿಸ್ ಗಾರ್ಡ್ ಡ್ರೋನ್ಗಳನ್ನು. ಸೊ ಹಾಗಾಗಿ ಆ ಒಂದು ಡ್ರೋನ್ಗಳ ಪೀಸನ್ನು ನೀವೀಗ ನೋಡ್ತಾ ಇದ್ದೀರಾ. ಅಲ್ಲಿ ಬಿದ್ದಿರುವಂಥ ಬಿಡಿಭಾಗಗಳು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ವಿತ್ ಅಕ್ಯುರೇಸಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಹೊಡೆದುರುಳಿಸಿದೆ. ಈ ಪಾಕಿಸ್ತಾನದ ಸಚಿವರು ಮಾತನಾಡುವಾಗ ಸದನದಲ್ಲಿ ಹೇಳುವಾಗ ಭಾಳ ತಮಾಷೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರು ತಲೆಯಲ್ಲಿ ಬುದ್ಧಿದು ಮಾತನಾಡ್ತಾರಾ ಅಥವಾ ಬರ್ತೆ ಹಾಗೇನೋ ಗೊತ್ತಿಲ್ಲ. ನಾವೇನಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಆನ್ ಮಾಡಲಿಲ್ಲ ಅಂತಂದರೆ ಭಾರತಕ್ಕೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಂತ. ಅದಕ್ಕೋಸ್ಕರ ನಾವು ಡಿಫೆನ್ಸ್ ಮಾಡೋಕ್ಕೆ ಹೋಗಿಲ್ಲ, ನಾವು ಅಟ್ಯಾಕ್ ಮಾಡೋಕ್ಕೆ ಹೋಗಿಲ್ಲ ಅಂತ ಇಂಥ ತಿಕ್ಕಲು ಹೇಳಿಕೆಗಳನ್ನು ಈಗ ನಮ್ಮ ಈ ಪಾಕಿಸ್ತಾನದ ಒಂದಷ್ಟು ಸಚಿವರುಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಎಲ್ಲಿ ನೀವು ಅಟ್ಯಾಕ್ ಮಾಡಿದರೆ ಪ್ರೂಫ್ ಕೊಡಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆಯಲ್ಲ, ವಿಡಿಯೋ ನೋಡ್ತಾ ಇಲ್ವ ನೀವು ಅಂತ ಹೇಳ್ತಿದ್ದಾರೆ. ಅಂದರೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂಥ ಕ್ಲಿಪ್ಗಳು ಇವರಿಗೆ ಪ್ರೂಫ್. ನೀವೀಗ ನೋಡ್ತಾ ಇದ್ರೆ ಅಮೃತಸರದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಏನೋ ಟರ್ಕಿ ಒಂದಷ್ಟು ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು, ಅವೆಲ್ಲವನ್ನು ಕೂಡ ಈಗ ಹೊಡೆದುರುಳಿಸಲಾಗಿದೆ. ಬಹುತೇಕ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥ ಈ ಆಯುಧಗಳೇನಿದೆಯಲ್ಲ ಅದೆಲ್ಲವೂ ಕೂಡ ಅಲ್ಲಿ ರಿಜೆಕ್ಟ್ ಆಗಿರುವಂಥ ಪೀಸ್ಗಳೇ ಬಹುತೇಕ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಯಾವುದೂ ಕೂಡ ನಿನ್ನೆಯಿಂದ ಕರೆಕ್ಟಾಗಿ ಅಟ್ಯಾಕ್ ಮಾಡಿಲ್ಲ. ಎಲ್ಲೋ 100ರಲ್ಲಿ 1, 2 ವರ್ಕ್ ಆಗೋದನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಟರ್ಕಿಯವರು. ಇನ್ನೊಂದು ಕಡೆ ಚೀನಾ ಮಾಲ್ಗಳು ನಿಮಗೆ ಗೊತ್ತಿದೆ, ಚೀನಾ ಮೊಬೈಲ್ಗಳನ್ನು ಕೂಡ ಭಾಳಷ್ಟು ಜನ ಯೂಸ್ ಮಾಡಿರ್ತಾರೆ ವಸ್ತುಗಳನ್ನು. ಅದು ಯಾವಾಗ ಹಾಳಾಗುತ್ತೆ ಯಾವಾಗ ಕೈ ಕೊಡುತ್ತೆ ಗೊತ್ತಿಲ್ಲ, ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ತಗೊಂಡಾಗ. ಸೊ ಹಾಗೆ ಈಗ ನಾವು ನೋಡ್ತಾ ಇದ್ದೀವಿ ಈಗ ಡ್ರೋನ್ಗಳನ್ನು ಹೇಗೆ ಇಂಟರ್ಸೆಪ್ಟ್ ಮಾಡಿದ ನಂತರ ಅದರ ಒಂದಷ್ಟು ಅವಶೇಷಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಭಾಳ ಸ್ಪಷ್ಟವಾಗಿ ಆಕ್ಯುರಸಿ ಜೊತೆಗೆ ಎಲ್ಲವನ್ನು ಕೂಡ ಪುಡಿ ಮಾಡಿದೆ. ಅಮೃತಸರದ ಪಂಜಾಬ್ನ ಜಮೀನುಗಳಲ್ಲಿ ಈಗ ಹೊಲಗದ್ದೆಗಳಲ್ಲಿ ಬಿದ್ದಿರುವಂಥ ಪೀಸ್ಗಳನ್ನು ನೋಡ್ತಾ ಇದ್ದೀರಿ. ಇದು ಟಿವಿ 9ನ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ಒಂದಷ್ಟು ಈ ಏಸಿಸ್ ಗಾರ್ಡ್ ಸೇರಿದ ಹಾಗೆ ಏನೆಲ್ಲ ಡ್ರೋನ್ಗಳನ್ನು ಬಳಸಲಾಗಿದೆ. ಸೊ ಆ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡಿದ ನಂತರ ಬಿದ್ದಿರುವಂಥ ಪೀಸ್ಗಳು, ಯಾಕಂದರೆ ಭಾಳ ಹೆಚ್ಚಿನ ಒಂದು ಸಪ್ಲೈ ಆಗಿದ್ದೆ ಈ ಒಂದು ಏಸಿಸ್ ಗಾರ್ಡ್ ಸೋಂಗಾರ್ ಮಾಡೆಲ್ಸ್ ಟರ್ಕಿಶ್ ಮೇಡ್. ಸೊ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ 2019, 2020ರಲ್ಲಿ ಟರ್ಕಿಶ್ ಈ TAF ಏನಿದೆ ಟರ್ಕಿಶ್ ಆರ್ಮ್ ಫೋರ್ಸ್ ಅದನ್ನು ಬಳಸೋಕೆ ಶುರು ಮಾಡಿದರು. ಅದಾದಮೇಲೆ ತನ್ನ ಸ್ನೇಹಿತ ಪಾಕಿಸ್ತಾನಕ್ಕೂ ಕೂಡ ಕೊಟ್ಟಿದ್ದಾರೆ. 140 ಸೆಂಟಿಮೀಟರ್ ವಿಡ್ತ್ ಹಾಗೆ 45 kg ಇರುವಂಥ ಡ್ರೋನ್ಗಳು. ಸೊ ಇದರ ಪೇಲೋಡ್ ಏನಿದೆ ಅದನ್ನು ಕೂಡ ಪ್ಲ್ಯಾನ್ ಮಾಡಿ ಅದನ್ನು ಭಾರತಕ್ಕೆ ಕೊಟ್ಟಿರುವಂಥದ್ದಾಗಿದೆ. ಇದು ಈಗ ಒಂದಷ್ಟು ಈ ಪಾಕಿಸ್ತಾನದ ಸೆಲ್ಫ್ ಮೇಡ್ ಡ್ರೋನ್ಗಳನ್ನು ಕೂಡ ಕಳಿಸಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಬಂದಿರುವಂಥ ಡ್ರೋನ್ಗಳು ಈ ಪ್ರಿವೆಡ್ಡಿಂಗ್ ಶೂಟ್ನ ಡ್ರೋನ್ಗಳಿರುತ್ತಲ್ಲ ಆ ರೀತಿ ಬಂದು ಹಾಗೆ ಬ್ಲಾಸ್ಟ್ ಆಗಿ ವಾಪಸ್ ಹೋಗಿದೆ. ಈ ಮದುವೆ ಶೂಟಿಂಗ್ ಮಾಡುವಂಥ ಡ್ರೋನ್ಗಳು ಬಂದ ಹಾಗೆ ಬಂದು ಅಲ್ಲಿ ಅಲ್ಲಿ ಇಂಟರ್ಸೆಪ್ಟ್ ಆಗಿ ಎಲ್ಲವೂ ಕೂಡ ಕೊಲ್ಯಾಪ್ಸ್ ಆಗಿ ಬಿದ್ದಿರುವಂಥದ್ದನ್ನು ನೋಡ್ತಾ ಇದ್ದಾರೆ. ಪಾಕಿಸ್ತಾನದ ಡ್ರೋನ್ ಅವಶೇಷಗಳು ಈಗ ಪತ್ತೆಯಾಗಿದೆ. ಸೊ ಇವುಗಳನ್ನು ಪಿಕ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇದನ್ನಾದರೂ ಸ್ವಲ್ಪ ಕ್ವಾಲಿಟಿ ಬಳಸಿದಾರಾ ಅಥವಾ ಅದನ್ನು ಕೂಡ ಏನಾದರೂ ಗುಜರಿ ಐಟಮ್ಗಳನ್ನು ಹಾಕಿ ಡ್ರೋನ್ಗಳನ್ನು ಪಾಕಿಸ್ತಾನ ತಯಾರು ಮಾಡಿದೆಯಾ ಅಂತ. ಸೊ ಅಮೃತಸರದ ಪಂಜಾಬ್ನ ದೃಶ್ಯಗಳಿವು. ಭಾರತ ಭಾಳ ಸ್ಪಷ್ಟವಾಗಿ ನಿಖರತೆಯ ಜೊತೆಗೆ ಈಗ ಮಾಡಿರುವಂಥ ಇಂಟರ್ಸೆಪ್ಷನ್ ಇದು. ಸೊ ಅದರ ಅವಶೇಷಗಳನ್ನು ಟಿವಿ 9ನ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ನಮ್ಮ ರಿಪೋರ್ಟರ್ಗಳು ಕೂಡ ಈ ಪ್ರದೇಶದಲ್ಲೇ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ರಾತ್ರಿ ಆಗಿರುವಂಥ ದಾಳಿ, ಡ್ರೋನ್ ದಾಳಿ, ಆ ಎಲ್ಲ ಡ್ರೋನ್ಗಳನ್ನು ಕೂಡ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಅದರ ಪಳಿಯುಳಿಕೆಗಳು, ಅದರ ಪೀಸ್ಗಳನ್ನು ನೋಡ್ತಾ ಇದ್ದೀರಾ ಹೇಗೆ ಕೊಲ್ಯಾಪ್ಸ್ ಆದ ನಂತರ, ಡ್ಯಾಮೇಜ್ ಆದ ನಂತರ ಅದರ ಮೇಲೆ ಪೀಸ್ ಇದೆ ಅಂತ. ಸೊ ನೀವೀಗ ನೋಡ್ತಿರೋ ಹಾಗೆ ಬನ್ಸಾಲ್ ಅನ್ನೋ ಒಂದು ಟೆಕ್ಸ್ಟ್ ಕೂಡ ಅದರಲ್ಲಿ ಕಾಣ್ತಾ ಇದೆ. ಸೊ
ಸೊ ಈ ಒಂದು ಡ್ರೋನ್ಗಳು ಪಾಕಿಸ್ತಾನ ಸ್ವಯಂ ಅವರೇ ತಯಾರು ಮಾಡಿರುವಂಥ ಒಂದಷ್ಟು ಡ್ರೋನ್ಗಳ ರೀತಿಯಾಗಿದೆ ಇದು. ಸೊ ಅದಕ್ಕೆ ನೀವು ನೋಡ್ತಿರೋ ಹಾಗೆ ಸೊ ಈ ಭಾಗದಲ್ಲಿ ಹೆಚ್ಚಾಗಿ ಈ ಗೋಧಿ ಇದೆಲ್ಲವನ್ನು ಕೂಡ ಏನು ಬೆಳೆಯಲಾಗುತ್ತೆ ಪಂಜಾಬ್ನಲ್ಲಿ. ಸೊ ಆ ಜಮೀನಲ್ಲಿ ಈಗ ರೈತರು ಬೆಳಗ್ಗೆ ಬಂದು ನೋಡಿದಾಗ ಒಂದಷ್ಟು ಡ್ರೋನ್ನ ಪೀಸ್ಗಳು ಉಳಿದಿರುವಂಥ ಬಿಡಿಭಾಗಗಳು ಅಲ್ಲಿ ಬಿದ್ದಿರೋದನ್ನು ನೀವು ನೋಡ್ಬೋದು. ಸೊ ಎಲ್ಲ ಕಡೆ ಕೂಡ ಈ ಒಂದು ಡ್ರೋನ್ನ ಪೀಸ್ಗಳು ಬಿದ್ದಿದೆ. ಸೊ ಪಾಕಿಸ್ತಾನದ ಡ್ರೋನ್ಗಳನ್ನು ನಿನ್ನೆ ಇಂಟರ್ಸೆಪ್ಟ್ ಮಾಡಲಾಯಿತು. ಸೊ ಇದೀಗ ನಾವು ನೋಡ್ತಿರೋ ಹಾಗೆ ಪಂಜಾಬ್ನ ಜಮೀನಿನ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಪಾಕಿಸ್ತಾನದ ಡ್ರೋನ್ಗಳನ್ನು ಯಶಸ್ವಿಯಾಗಿ ಈಗ ಟ್ಯಾಕಲ್ ಮಾಡಲಾಗಿದೆ. ಸೊ ಎಲ್ಲಿ ನೋಡಿದ್ರೂ ಕೂಡ ಅಲ್ಲಲ್ಲಿ ನೋಡಿ, ಅಲ್ಲಲ್ಲಿ ಇದೆಲ್ಲವೂ ಕೂಡ ಭಾರತದ ಏರ್ ಡಿಫೆನ್ಸ್ ಹೊಡೆದುರುಳಿಸಿರುವಂಥ ಡ್ರೋನ್ನ ಪೀಸ್ಗಳು. ಸೊ ಯಾವೆಲ್ಲ ಡ್ರೋನ್ಗಳನ್ನು ಇವರು ಬಳಸ್ತಾ ಇದ್ರು ಅದೆಲ್ಲವೂ ಕೂಡ ಈಗ ಸುಮಾರು 77 ಡ್ರೋನ್ಗಳನ್ನು ಒಂದೇ ಪ್ರದೇಶದಲ್ಲಿ ನಿನ್ನೆ ಇಂಟರ್ಸೆಪ್ಟ್ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಜೊತೆಗೆ ಅದರಲ್ಲಿರುವಂಥ ಟೆಕ್ಸ್ಟ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಪಾಕಿಸ್ತಾನದ ಡ್ರೋನ್ಗಳನ್ನು ಒಂದೊಂದಾಗಿ ಈಗ ಹೊಡೆದುರುಳಿಸಿರುವಂಥ ದೃಶ್ಯಗಳು, ಅಂದರೆ ಬಿದ್ದ ನಂತರ ಬೆಳಗ್ಗೆ ಹೇಗೆ ಇದೆ ಅನ್ನೋದನ್ನು ನೀವು ಅಲ್ಲಿ ನೋಡ್ಬೋದು. ಸಾಕಷ್ಟು ಡ್ರೋನ್ಗಳನ್ನು ಇವರು ಬಳಸ್ತಾರೆ. ಶಾಪಾರ್ 2 ಅನ್ನೋ ಒಂದು ಡ್ರೋನನ್ನು ಕೂಡ ಬಳಸುವಂಥದ್ದಿದೆ ಪಾಕಿಸ್ತಾನ. ಸೊ ಡ್ರೋನ್ ಇವರು ಬಳಸಿರುವಂಥ ಡ್ರೋನ್ ಮೂಲಕ ಏನು ಅಟ್ಯಾಕ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಯಶಸ್ವಿಯಾಗಿ ಭಾರತ ಇಂಟರ್ಸೆಪ್ಟ್ ಮಾಡಿದೆ, ಅದನ್ನು ಕೊಲ್ಯಾಪ್ಸ್ ಮಾಡಿದೆ. ಸೊ ಇದು TV9ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ವಿ. ಅಮೃತ್ಸರ ಪಂಜಾಬ್ನ ದೃಶ್ಯಗಳು. ನಿನ್ನೆ ಮೊನ್ನೆ ರಾತ್ರಿ ಆದಂಥ ಅಟ್ಯಾಕ್ನಲ್ಲಿ ಪಾಕಿಸ್ತಾನ ಏನು ಅಟ್ಯಾಕ್ಗಳನ್ನು ಮಾಡಿದೆ ಅದನ್ನು ಆ ಡ್ರೋನ್ಗಳನ್ನು ಯಶಸ್ವಿಯಾಗಿ ಈಗ ಒಂದೊಂದಾಗಿ ಹೊಡೆದುರುಳಿಸಿರುವಂಥ ನಂತರ ಅದರ ಬಿಡಿಭಾಗಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಡ್ರೋನ್ಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಇದೆಷ್ಟು ಪವರ್ಫುಲ್ ಅನ್ನೋದು ನೋಡಬೇಕು. ಏಕೆಂದರೆ ನೀವು ಹೇಳಿದ ಹಾಗೆ ಟರ್ಕಿಯಿಂದ ಮತ್ತು ಚೀನಾ ಮಾಡೆಲ್ಸ್ಗಳೆಲ್ಲವೂ ಕೂಡ, ಆದರೆ ಎಷ್ಟೇ ಪವರ್ಫುಲ್ ಇದ್ರೂ ಕೂಡ ಭಾರತೀಯ ಸೇನೆ ಅದನ್ನು ಕ್ಷಣಾರ್ಧದಲ್ಲಿ ಹೊಡೆದುರುಳಿಸುತ್ತೆ ಅನ್ನೋದಕ್ಕೆ ಇದೇ ದೃಶ್ಯಗಳು ಸಾಕ್ಷಿ ಅಂತ ಹೇಳ್ಬೋದು. ನೀವೇನು TV9 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಎಲ್ಲವೂ ಕೂಡ ಅಲ್ಲಲ್ಲಿ ಡ್ರೋನ್ಗಳು ಹೊಡೆದುರುಳಿಸಿರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರುವಂಥದ್ದು.